ಈ ಸಮಸ್ಯೆಗೆ ಪರಿಹಾರ ಹುಡುಕೋದು, ತಪ್ಪಿತಸ್ಥರ ಮೇಲೆ ಕ್ರಮ ಆಗೋದು ಇಲ್ಲ. ಡಿನ್ನರ್ ಪೊಲಿಟಿಕ್ಸ್ ಮತ್ತು ಸೇಡಿನ ರಾಜಕಾರಣ, ಡಿನ್ನರ್ ಪೊಲಿಟಿಕ್ಸು ಮತ್ತು ಸೇಡಿನ ರಾಜಕಾರಣ ಇದನ್ನು ಮಾತ್ರ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನಿರ್ಲಕ್ಷ್ಯವನ್ನು ಖಂಡಿಸ್ತೀನಿ. ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಇವರೇನು ಹೇಳೋಕ್ಕಾಗತ್ತೆ ಸಾಧನೆನ? 1.5 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಹಗರಣಗಳು ಸಾಧನೆ ಆಗಲ್ಲ. ಮೂಢ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ವಾಲ್ಮೀಕಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಬೋವಿ ನಿಗಮದ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಅಬ್ಕಾರಿ ಹಗರಣ ಸಾಧನೆ ಅಂತ ಭಾವಿಸಿದಾರಾ? ಸೀಟ್ ಬ್ಲಾಕಿಂಗ್ ಹಗರಣ ಸಾಧನೆನಾ ಇವರು ಸರ್ಕಾರದ್ದು? ಅಂದರೆ ಭ್ರಷ್ಟಾಚಾರವೇ ಇವ್ರ ಸಾಧನೆನಾ? ಬೆಲೆ ಏರಿಕೆ ಸಾಧನೆನಾ? RTC ಬೆಲೆ 30 ರೂಪಾಯಿಗೆ ಏರಿಸಿದ್ದೀವಿ ಅನ್ನೋ ಸಾಧನೆ ಆಗುತ್ತಾ? ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದದನ್ನು 100 ರೂಪಾಯಿ ತಗೊಂಡೋದ್ವಿ, 200 ರೂಪಾಯಿ ಮಾಡಿದ್ವಿ ಅನ್ನೋ ಸಾಧನೆನಾ ಇವ್ರದ್ದು? ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಮಾಡಿದ್ವಿ ಅನ್ನೋದು ಇವ್ರ ಸಾಧನೆನಾ? ನೀರಿನ ಬೆಲೆ ಏರಿಸಿದ್ವು ಅನ್ನೋದು ಇವ್ರ ಸಾಧನೆನಾ? ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ವಿ, ಹಾಲು ಮತ್ತು ಆಲ್ಕೋಹಾಲ್ ಬೆಲೆ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬಸ್ ದರ ಏರಿಸಿದ್ವಿ ಅನ್ನೋದು ಇವ್ರ ಸಾಧನೆನಾ? ಬೆಲೆ ಏರಿಕೆ ಭ್ರಷ್ಟಾಚಾರ ಅದನ್ನೇ ಸಾಧನೆ ಅಂತ ಭಾವಿಸಿರುವ ಸರ್ಕಾರ ಇಲ್ಲಿದೆ. ಸಂವಿಧಾನ ರಹಿತವಾಗಿರುವಂಥ ಸರ್ಕಾರ ಇಲ್ಲಿದೆ. ಸಾವಿನ ಮನೆಯಲ್ಲಿ ನಾನೋ ನೀನೋ ಅನ್ನುವಂಥ ಡಿನ್ನರ್ ಪೊಲಿಟಿಕ್ಸು ನಡೀತಿರ್ತಕ್ಕಂಥದ್ದು ಖೇದಕರ. ಅಧಿಕಾರದ ಹಪಾಹಪಿ ಇಂಥ ಸಂಕಷ್ಟ ಸಮಯದಲ್ಲಿ ಇಟ್ಕೊಳ್ಬಾರ್ದು. ಇಂಥ ಸಂಕಷ್ಟದ ಸಮಯದಲ್ಲಿ ಜನಹಿತ ಮರೆತು ವರ್ತನೆ ಮಾಡಬಾರ್ದು. ಮುಖ್ಯಮಂತ್ರಿಗಳಿಗೆ ಕುರ್ಚಿ ಉಳಿಸ್ಕೊಳ್ಳೋ ಚಿಂತೆ, ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಯಾವಾಗ ಬಂದು ಕೂರ್ತೀನೋ ಅನ್ನೋ ಆತರ. ಇದರೊಳಗಡೆ ನಾನು ಯಾರ ಕಡೆ ಇರಬೇಕು, ನಾನು ಯಾರ ಕಡೆ ಇರೋಕ್ಕೆ ಅಂತ ತೋರಿಸ್ಕೊಳ್ಳೋಕ್ಕೆ ಡಿನ್ನರ್ ಪೊಲಿಟಿಕ್ಸು. ಎಲ್ಲಿದೆ ಜನಹಿತ? ಎಲ್ಲಿದೆ ಸಂವೇದನೆ? ಸಾವಿನ ಮನೆಯಲ್ಲಿ ಸಂಭ್ರಮ ಪಡುವಂಥ ಮನಸ್ಥಿತಿ ಇದು ಕರುಣೆ ಇಲ್ಲದವರು ಮಾತ್ರ ಮಾಡೋದು, ಕಲ್ಲು ಹೃದಯದವ್ರು ಮಾತ್ರ ಇಟ್ಕೊಳ್ಳೋದು. ಈ ಸರ್ಕಾರಕ್ಕೆ ಹೃದಯ ಇದೆಯಾ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.